ಸಮಾಜದ ವಿರೋಧ ಪಕ್ಷ ನಾಯಕರು ಎಲ್ಲರಿಗಿಂತ ಹೆಚ್ಚಾಗಿ ನನಗೆ ಪ್ರೀತಿಯ ಅಣ್ಣ ಇದೆ. ಬಟ್ ನಾನು ಸ್ವಲ್ಪ ನಿಂತಿದ್ದೆ, ಎಸ್ಕೇಪ್ ಆಗಿದ್ದೆ, ಸಿಗಲಿಲ್ಲ. ಅವ್ರಿಗೆ ಒಂದು ಡೌಟ್ ಇತ್ತು, ಯಾಕೆ ಅದು ಸ್ವಲ್ಪ ವೈಯಕ್ತಿಕ ಕಾರಣ. ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗ್ಬಿಟ್ಟಿತ್ತು. L4 L5 ಏನೋ ಒಂದು ಪ್ರಾಬ್ಲಮ್ ಆಗಿ ಸ್ವಲ್ಪ ಅದು ಟ್ರೀಟ್ಮೆಂಟಲ್ಲಿ ಇದ್ದೆ. ನಾನು ಈಗ ಪರವಾಗಿಲ್ಲ. ಇದು ಟ್ಯಾಂಕ್ ಓಂಕಾರ ಅಂತ ನಮ್ಮ ಯೋಗಾಪಟಿಗಳು ಮತ್ತು ನನ್ನ ಸುಮಾರು US ಎಲ್ಲ ಹೋಗಿ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ಈಗ ಪರವಾಗಿಲ್ಲ, ಆರಾಮಾಗಿದ್ದೀನಿ. ಮತ್ತೆ ಹೇಳ್ಬಿಟ್ರೆ ಸ್ವಲ್ಪ ಏನಾಗೋಗ್ಬಿಡುತ್ತೆ, ದಿನ ನ್ಯೂಸಲ್ಲಿ ಬರೋಕ್ಕೆ ಕಟ್ ಆಗ್ಬಿಡುತ್ತೆ, ಆಗೋಗ್ತಿದೆ ಎತ್ಕೊಂಡು ಅಂತ. ಅದಕ್ಕೆ ಭಯ ಯಾರು ಹೇಳೋಕೆ ಹೋಗಿಲ್ಲ. ಈಗ ಆರಾಮಾಗಿದ್ದೀನಿ. ಈ ಒಂದು ವೇದಿಕೆ ಬಂದು ಬಹಳ ಅರ್ಥಪೂರ್ಣವಾದಂಥ ವೇದಿಕೆ. ಅಶೋಕ್ ಅವರು ಅವ್ರ ಬದುಕಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ. ನಾನು ಯಾವಾಗಲೂ ಹೇಳಿದ್ವಿ ಅವರಿಗೆ, ನೀವು ಮಾಡೋ ಕೆಲಸನ ಅತಿಯಾಗಿ ಮಾಡಿಸ್ಬೇಕು. ಒಳ್ಳೆ ಅತ್ಯುತ್ತಮವಾಗಿರುವಂಥವ್ರನ್ನ ಹಿಡಿದು ಜನತೆ ಗೊತ್ತಾಗಬೇಕು. ಇಲ್ಲಾಂದ್ರೆ ಎಲ್ಲೂ ಮರೆಯಾಗಿ ಹೋಗ್ಬಿಡುತ್ತೆ ನೀವು ಮಾಡೋ ಒಳ್ಳೊಳ್ಳೆ ಕೆಲಸಗಳು. ಯಾಕಂದ್ರೆ ವಿಶೇಷವಾಗಿ ಈ ರಾಜಕೀಯ ಕ್ಷೇತ್ರ ಹೇಗಿರುತ್ತೆ ಅಂದರೆ, ನಮ್ಮ ಹೃದಯದಿಂದ 100% ಎಫರ್ಟ್ ಆಗಿ ಕೆಲಸ ಮಾಡೋದು ಕೂಡ ನಮ್ಮನ್ನು ಅಪ್ರಿಷಿಯೇಟ್ ಮಾಡೋದಕ್ಕಿಂತ ಎಲ್ಲೋ ಒಂದು ತಪ್ಪನ್ನು ಹುಡುಕ್ತಾ ಇರೋದಿಲ್ಲ. ಆ ಒಂದು ತಪ್ಪು ಸಿಕ್ಕಿಬಿಟ್ರೆ ಸಾಕು, ನಮ್ಮ 99 ಕೆಲಸವನ್ನು ಮನ್ಪಾಲ್ ಮಾಡ್ತಾರೆ. ಅಂತ ಒಂದು ಡೇಂಜರ್ ಫೀಲ್ಡ್. ಅವ್ರು ಎಷ್ಟೆಷ್ಟೋ ಕೆಲಸ ಮಾಡಿದರೆ ಅದು ನಾನು ಈ ವೇದಿಕೆಯಲ್ಲಿ ಹೇಳೋದು ಬೇಕಾಗಿಲ್ಲ. ಮತ್ತೆ ಒಂದು ಮಿತ್ರರು ಮುಖಾಂತರ ಎಲ್ಲರೂ ಗೊತ್ತಿದೆ. ಒಂದು ಕೆಲಸ ಮಾಡಿದ್ದಾರೆ, ಅದು ಇವತ್ತು ಕೂಡ ನನ್ನ ಹೃದಯದಲ್ಲಿ ಯಾವ ಥರ ಒಂದು ಭಾವ ಮೂಡಿದೆ ಅಂದರೆ, ಇವತ್ತು ಅವರು ತಂದೆಯಾಗಿ ಇವತ್ತು ಅವರ ತಂದೆಗೆ ಒಂದು ಏನಂತೀವಿ, ಒಂದು ಪ್ರೀತಿ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಮಾಡಿರ್ಬೋದು. ಆದರೆ ಕೊರೋನಾ ಟೈಮಲ್ಲಿ ಎಷ್ಟೋ ಜನ ತಂದೆ ತಾಯಿಗಳಿಗೆ ಅವರು ಮಗನಾಗಿ ನಿಂತು ಮಕ್ಕಳು ಕೂಡ ಮಾಡಿರೋದು. ಎಂಥ ದುರ್ಭಾಗ್ಯದ ಬದುಕು ಅಂದರೆ, ಆ ಒಂದು ಆ ಕಾಯಿಲೆ ಏನಿದೆ ಅಂದರೆ ಅದು ಹತ್ರ ಹೋದರೆ ನಮ್ಗೆ ಬಂದ್ಬಿಡುತ್ತೆ, ಮುಟ್ಬಿಟ್ರೆ ಬಂದ್ಬಿಡುತ್ತೆ. ನಾವು ನೀವೆಲ್ಲ ನೋಡಿದ್ವಿ, ಕೇಂದ್ರದ ಮಂತ್ರಿನೂ ಕೂಡ ಗುಂಡೆ ಒಳಗೆ ಬಿಸಾಕೋದು ನೋಡಿದ್ವಿ, ಎಷ್ಟು ವಿಕೃತವಾಗಿ ಬಿಸಾಕುವಂಥ ಹಣೆಗಳು. ಅಂತಹ ಸಮಯದಲ್ಲಿ ನನಗೇನಾದರೂ ಪರವಾಗಿಲ್ಲ, ನಾನು ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳಿ ಶ್ರೀರಂಗಪಟ್ಟಣದಲ್ಲಿ ಕೂತು ಲಕ್ಷಾಂತರ ಜನ ಆತ್ಮಕ್ಕೆ ಅವರು ಶಾಂತಿನ ಕೊಡುವಂಥ ಕೆಲಸ ಮಾಡ್ತಲ್ಲ, ಒಂದು ಕೆಲಸ ಸಾಕು. ಇವತ್ತು ಬಹಳ ಒಂದು ಅದ್ಭುತವಾದಂಥ ಈ ಕಾರ್ಯ. ಇದು ಪ್ರತಿಯೊಬ್ಬರು ನಮಗೆಲ್ಲ 7 ಗಂಟೆ ವಯಸ್ಸಾಗಿ 7 ವರ್ಷ ಅಂತ ಕತೆಗೆ ಪೂರ್ಣಾಯಿತು. ಅದು 8, 7 ಆಗ್ಬಿಟ್ಟು 8 ಅದೆಲ್ಲ ದಾಟ್ಕೊಂಡಿದ್ದೀನಿ. ನನಗೆ ಅನಿಸಿಟ್ಟು ಅಶೋಕಣ್ಣ ನಮಗೇನು ದೊಡ್ಡವರು. ನಮ್ಮ ಕೆಲಸ ಏನು ಅಂತಂದರೆ, ಒಬ್ಬರು ಬಿಡ್ತಾರೋ ಸಮಾಜಕ್ಕೆ ಹೇಳ್ಬಿಡ್ಬೇಕು. ನಾವು ನಮ್ಮ ಅನುಭವಗಳನ್ನ ಹೇಳಲೇಬೇಕು. ಕೇಳೋರು ಮತ್ತೆ ಅದನ್ನು ಕೇಳಿಸ್ಕೊಂಡು ಶಾರ್ಟ್ಕಟ್ಟಲ್ಲಿ ಬೆಳೆಯುವಂಥವ್ರು ಹೃದಯದಲ್ಲಿ ಇಟ್ಕೊಂತಾರೆ. ಅಣಕ ಮಾಡೋರು ದಿನ ಬೇರೆ ಮಾಡಿ ಅಣಗಿಸ್ತಾನೇ ಇರ್ತಾರೆ. ಅದಕ್ಕೂ ಕೂಡ ಭಾಗವತದಲ್ಲಿ ಒಂದು ಬಹಳ ಬೆಸ್ಟ್ ಉದಾಹರಣೆನ ಹೇಳಿದ್ದಾನೆ. ಅವಧೂತ ಸ್ಥಿತಿಯಲ್ಲಿ ಇದ್ದಂಥ ಅವನ ಗುರುನ ಕತ್ತಲು ಹೊಡಿತಾ ಇರ್ತಾರೆ, ಹುಚ್ಚ ಕೆತ್ತ ಅಂತ. ನಾಲ್ವರು ಕೇಳ್ತಾರೆ, ಏನಪ್ಪ ನಿನಗೆ ಬೇಜಾರಾಗಲ್ಲ, ಇವೆಲ್ಲ ಇಷ್ಟೊಂದು ಇದು ಮಾಡ್ತಾರಲ್ಲ ಅಂತ. ಅವಂದಿನ ಮಾತಾಡ್ತಾರೆ, ಯಾವುದೂ ಕೂಡ ನಮ್ಮನ್ನು ಅಣಕ ಮಾಡೋರು, ನಮ್ಮನ್ನು ಬೈಯೋರು ಹೆಚ್ಚಿಗೆ ಆಗಬೇಕು ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ನಮ್ಮ ಕರ್ಮಗಳನ್ನೆಲ್ಲ ಅವರು ಬೈಗಳದ ಮುಖಾಂತರ ಕಮ್ಮಿ ಮಾಡ್ತಾರೆ. ಹಾಗಾಗಿ ಅವರು ಬೈಯವಿರಬೇಕು ಅನ್ನೋದು ತುಂಬ ಒಳ್ಳೆಯದು. ಅದೆಲ್ಲ ನಾವು ಸ್ವೀಕಾರ ಮಾಡಬೇಕು. ಹಾಗಾಗಿ ನಾವು ತಿಳಿದಿದ್ದರೆ ನಾವು ಕೇಳಬೇಕಾಗ್ತದೆ. ತಂದೆ ಎಂಬತಕ್ಕಂಥ ಒಂದು ದೇವರನ್ನು ಇವತ್ತು ಗೌರವಿಸಬೇಕು ಅಂತ ನಾವು ಪ್ರಚೋದನೆ ಮಾಡಿದ್ದೀವಿ. ಇವತ್ತೇನಾಗಿದೆ, ಪಾಶ್ಚಿಮಾತ್ಯದ ದೇಶಗಳು, ಮಲ್ಟಿನ್ಯಾಷನಲ್ ಕಂಪನಿಗಳು ತಮ್ಮ ಹಣೆ ಬರವನ್ನು ಹೆಚ್ಚಿಸ್ಕೋಬೇಕು, ಅವರ ದುಡಿಮೆ ಹೆಚ್ಚಾಗಬೇಕು ಅಂದಾಗ ಅವರು ಕೆಲವು ಕಾಂಟೆಂಟ್ಗಳನ್ನ ಈ ಸಮಾಜಕ್ಕೆ ಬಿಡ್ತಾರೆ. ಲೋವರ್ ಸ್ಟೇಜ್ ಅವತ್ತೇನು ಕೋಟ್ಯಾಂತರ ರೂಪಾಯಿ, ಕೋಟಿ ಅಂದ್ರಲ್ಲ ಬಿಲಿಯನ್ ಗಟ್ಟಲೆ ಹೋಗುವ ವ್ಯಾಪಾರ. ಹಾಗೆ ಒಂದೊಂದು ದಿನಕ್ಕೆ ಒಂದೊಂದು ಹೆಸರಿಟ್ಟು ಕೊಡ್ತಾರೆ. ಇಟ್ಬಿಟ್ರೆ ಅವತ್ತೆಲ್ಲ ಸಿಕ್ಕಾಪಟ್ಟೆ ವ್ಯಾಪಾರ ಮಾಡ್ಕೊಂಡು ಸಾಂಗ್ ಕಂಟೆಂಟ್. ಆದರೆ ನಮ್ಮ ಸನಾತನ ಧರ್ಮದಲ್ಲಿ ತಂದೆ ಮತ್ತು ತಾಯಿ
ಎಂಬವರಿಗೆ ಯಾವ ಅಡ್ವರ್ಟೈಸ್ಮೆಂಟು ಬೇಕಾಗಿಲ್ಲ. ಅದನ್ನು ಸಾಕ್ಷಾತ್ ಶಿವನೇ ಹೇಳಾಗೋಯ್ತು. ಜಗದಾತ್ಪಿತರಂ ಒಂದೇ ಪಾರ್ವತಿ ಪರಮೇಶ್ವರ ತಾವು ಹೇಳಾಗೋಯ್ತು. ಈ ವಿಶ್ವದಲ್ಲಿ ಯಾರೂ ಇಲ್ಲ ಕಡೆ ಆ ದೇವರು ನನಗೆ ಜನ್ಮ ಕೊಟ್ಟಂತ ತಂದೆ ತಾಯಿ ಇವರೇ ದೇವರಿಗೆ. ಯಾವ ದೇವರು ಬೆಟ್ಟದಲ್ಲಿಲ್ಲ, ಗುಡ್ಡದಲ್ಲಿಲ್ಲ, ಆಲಯದಲ್ಲಿಲ್ಲ, ನಿನ್ನ ಮನೆ ಒಳಗೆ ತಂದೆ ತಾಯಿ ರೂಪದಲ್ಲಿ ನಾನು ಅವರನ್ನು ಇಟ್ಬಿಟ್ಟಿದ್ದೀನಿ ಅಂತ ಹೇಳೋದು. ಇದು ಇವತ್ತಿನ ಮಕ್ಕಳುಗಳು ಬಹಳ ಜವಾಬ್ದಾರಿಯಿಂದ ತಿಳ್ಕೋಬೇಕಾದಂಥ ವಿಷಯ ಒಂದೇ. ಎಂಥ ಅದ್ಭುತ ಅಂದರೆ, ಈ ಜಗತ್ತೇ ಸೃಷ್ಟಿಯಾದಾಗ ಪ್ರಜಾಪತಿಗಳ ಮುಖಾಂತರ ಜನರನ್ನ ಹೆಚ್ಚಿಗೆ ಜನಸಂಖ್ಯೆ ಮಾಡಬೇಕು ಅನ್ನೋ ಒಂದು ಕಾಲಘಟ್ಟಗಳೆಲ್ಲ ಹಿಂದೆ ಸಾವಿರಾರು ವರ್ಷದ ಕಥೆಗಳಿವೆಲ್ಲ. ಅವತ್ತಿಂದಲೂ ಕೂಡ ಬಂದಂಥದ್ದೊಂದೇ, ದೇವರು ನಾನು ನಿನ್ನ ತಂದೆ ಮತ್ತು ತಾಯಿ ಸ್ವರೂಪದಲ್ಲಿ ನಿನ್ನ ಜೊತೆಗೆ ಇರ್ತೀನಿ ಅಂತ ತಿಳ್ಕೊಂಡ್ರೆ ಸಾಕು. ಮಕ್ಕಳು ಒಂದು ಸ್ವ ಅನುಭವ ಇದೆ. ಯಾವ ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿದೆ, ಇಲ್ಲಿ ನಿಮ್ಮ ಆಸೆಗಳು ಸಾಕಾಗ್ತಿರೋದೆ, ಆದರೆ ವಿಧೇಯತೆ ಇರಬೇಕು. ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಎಲ್ಲೂ ಮಾಡಬೇಕಾಗಿಲ್ಲ. ಒಂದು ಸಾಧಾರಣ ನಮಸ್ಕಾರ ನಿಮ್ಮ ತಂದೆ ತಾಯಿ ಕಾಲದಲ್ಲಿ ಬಿದ್ದು ಆಚೆ ಹೋಗಿ, ಮಗ ನಿಮ್ಮನ್ನು ಯಾರಾದರೂ ತಡೆದಲ್ಲಿ ಬೆಳವಣಿಗೆ ನನಗೊಂದು ಪ್ರಶ್ನೆ ಕೇಳಿ, ನೀವು ಸೋಲೆ ಇರುತ್ತೆ ಇಂಥ ಪೂಜೆ ಹೋಗಿ ಗೊತ್ತಿರಿಸ್ಗಳನ್ನೆಲ್ಲ ಕರ್ಕೊಂಬಂದು 3 ಜನ 200 ಜನ ಕೂತ್ಕೊಂಡು ಪೂಜೆ ಮಾಡಿಸಿ ನೋಯೂಸ್ ಅವ ದಿನ ಈ ಟಿವಿಗಳ ಶಾಸ್ತ್ರ ಹೇಳ್ತಾರಲ್ಲ, ಅವರ ಶಾಸ್ತ್ರ ಹೇಳಿ ಅವರು ನಾನು ಬರೀದ ಅವರು ದಿನ ಬೆಳಗ್ಗೆ ಇದ್ದರೆ ಎಂಥ ಭಯ ಹೇಳ್ತಂದ್ರೆ ನೋಡ್ರಿ, ನಾನು ಜ್ಯೋತಿಷಾಸ್ತ್ರದ ವಿದ್ಯಾರ್ಥಿ. ಅವನ್ಯಾರ ಸ್ವಾಮೀಜಿ ನೋಡ್ತೀರಣ್ಣ, ಎಷ್ಟು ಕೋಪ ಬರುತ್ತೆ ನನಗೆ ಅಂದರೆ, ಮಣಿ ಆಗ್ತಾನೆ ಕಾವ್ಯ ಆಗಿರ್ತಾನೆ ಮುಗಿದ ನಾಶ ಈ ವರ್ಷ ಸತ್ತೋದ್ರಿ. ಅವ್ನು ನನಗೆ ಚೆನ್ನಾಗಿ ಗೊತ್ತು. ನಾಟಕ ಎಲ್ಲದೂ ನಿಲ್ಲಿಸ್ತಾನೆ ಅಂದರೆ ನಮ್ಮ ಮಠದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನೀವೆಲ್ಲ ರಿಜಿಸ್ಟರ್ ಆಗ್ಬಿಟ್ಟು ದುಡ್ಡು ಕಟ್ಬಿಡಿ, ನಾವು ನಿಮಗೆ ಪರಿಹಾರ ಮಾಡ್ತೀವಿ. ಅವನು ಪರಿಹಾರ ಮಾಡೋಕ್ಕಾಗೋದಿಲ್ಲ. ಅದನ್ನು ಮಾಡೋಕ್ಕೆ ತಾಕತ್ತಿರೋದು ತಂದೆ ತಾಯಿ ಹುಡುಗ ಮಾತ್ರ. ಎಂಥ ಅದ್ಭುತ ಈ ತಂದೆ ತಾಯಿನ ಒಂದು ಜರ್ನಿ ಅಂದರೆ ನಿಮಗೆ ಎಲ್ಲ ಬರಬೇಕು. ಪ್ರಾಕೃತಿಕವಾಗಿ ನೀವು ಅದನ್ನು ತಿಳ್ಕೊಂಡ್ರೆ ಮಾತ್ರ ತುಂಬ ಸಂತೋಷ ಪಡ್ತೀವಿ ನೀವು. ಇದು ಹೌ ದಿ ಜನರೇಷನ್ ಸ್ಟಾರ್ಟ್ಸ್ ಅಂಡ್ ಹೇಗೆ ಎಂಡ್ ಆಗುತ್ತೆ, ಇದು ಬಹಳ ಅದ್ಭುತ ತಿಳ್ಕೊಂಡಿದೆ. ತುಂಬ ಖುಷಿ ಅನಿಸುತ್ತೆ ನಿಮಗೆ. ತಂದೆ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಅದು ಒಬ್ಬ ತಪಸ್ವಿ ಇದ್ದಾನೆ. ಅವನು ಎಷ್ಟು ಚೆನ್ನಾಗಿ ಅವನು ಯಾವುದೋ ಒಂದು ವಸ್ತುನ ಕಾಯ್ತಾನೆ. ಅದು ಯಾವುದೋ ಅಂದರೆ ತನ್ನಲ್ಲಿ ಅಡಕವಾಗಬೇಕಾಗಿರುವಂಥ ಮುಂದಿನ ಜನಾಂಗದ ಪೀಠವನ್ನು ಎಲ್ಲಿಂದ ಹುಡುಕ್ತಾನೆ ಅದನ್ನು. ಇವತ್ತು ಸೈನ್ಸಲ್ಲಿ ಹೇಳಿದ್ರೆ ಬೇರೆ ಥರ ಹೇಳ್ಕೊಡ್ತಾನೆ, ಬಹಳ ದರಿದ್ರವಾಗಿ ಹೇಳ್ತಾರೆ. ಅದು ನನಗೆ ಇಷ್ಟ ಇಲ್ಲ. ಅದನ್ನು ನಿಜ ಏನು ಅಂದರೆ ಪ್ರಕೃತಿಯಿಂದಲೇ ಆ ಮಗುವನ್ನು ಅಪೇಕ್ಷೆ. ಹಾಗೆ ನೋಡಿ, ಮೋಡದಲ್ಲಿ ಮಳೆ ಸೃಷ್ಟಿಯಾಗಿ ಭೂಮಿಗೆ ಒಂದು ಬಿದ್ದು ಅಲ್ಲಿ ಯಾವುದಾದ್ರೂ ಫಸಲುಗಳು ಬೆಳೆದಾಗ ಯಾವ ಆಹಾರವನ್ನು ಒಬ್ಬ ತಂದೆ ತಿಂದಿರ್ತಾನೆ, ಅವನು ಆ ಪಿಂಡವನ್ನು ತನ್ನ ದೇಹದಲ್ಲಿ ಇಟ್ಕೊಂಡಿರ್ತಾನೆ, ತಾಯಿಗೆ ನಂತರ ಕೊಡ್ತಾನೆ. ಮಜಾ ನೋಡಿ ಹೇಗಿದೆ ಅಂತ. ಅದಕ್ಕೆ ಹೇಳೋದು, ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ನ್ಯಾಯ, ನೀತಿ, ಧರ್ಮ, ಸತ್ಯ ಉಳಿಸ್ಕೊಂಡಾಗ ಅಂತ್ಯ ಸಂಸ್ಕಾರ ಆಗ್ತದಲ್ಲ, ಅದೇ ನಾವು ಪ್ರಕೃತಿಗೆ ಸೇರ್ತೀವಿ ವಾಪಸ್ಸು. ತಿರ್ಗಾ ಏನೇನು ಮಾಡ್ತಾರೆ, ಇಲ್ಲ ಉಳಿತಾರೆ, ಇಲ್ಲ ಸುಡ್ತಾರೆ, ಮತ್ತೆ ಮಳೆ ಬರುತ್ತೆ. ಅದೇ ನೋಡಿ, ನಮ್ಮನ್ನು ಕರ್ಕೊಂಡು ಹೋಗುವಂಥ ಯಂತ್ರ, ಅದು ಬಹಳ ದೊಡ್ಡ ಯಂತ್ರ. ಅದು ತಿರ್ಗಾ ವಾಪಸ್ಸು ನಮ್ಮ ಜೀವನ ಹೋಗುತ್ತೆ ಗೆಲ್ಲುತ್ತೆ. ತಿರ್ಗಾ ವಾಪಸ್ ಸೈಕಲ್ ಬರುತ್ತೆ, ವಾಪಸ್ಸು ತಿರ್ಗಾ ಒಂದು ಭೂಮಿಯಲ್ಲಿ ಹುಟ್ಟುತ್ತೆ. ಅದನ್ನು ಆಹಾರವಾಗಿ ಯಾರು ತಗೋತಾನೆ ಅವರೇ ತಂದೆ, ಅದನ್ನು ಯಾರು ದಾನ ಕೊಡ್ತಾನೆ ಅವರೇ ತಾಯಿ. ಸೊ ಮೊದಲು ದೇವರು ತಂದೆನೇ, ಆಮೇಲೆ ಒಂದು ಲಾಸ್ಟ್ಗೆ ತಾಯಿ. ಯಾಕಂದರೆ ನಮ್ಮನ್ನು ತಮ್ಮ ಭೂಮಿಯಲ್ಲಿ ತಪ್ಪಿ ಬಾಚು ಕಾಮಗನೆ ಅಂತ ಭೂಮಿಯಲ್ಲಿ ನಮ್ಮನ್ನು ಮುಗಿಸ್ಕೊಂಡು ಯಾರು ತಾಯಿಗಳು, ಭೂಮಿ ತಾಯಿ ಅಂತಾರೆ. ಸೊ ಹಾಗಾಗಿ ಪ್ರಕೃತಿಯಲ್ಲೇ ತಂದೆಯೂ ಇದ್ದಾನೆ, ತಾಯಿಯೂ ಇದೆ. ಇದೇ ಎಲ್ಲ ಧರ್ಮ ಗ್ರಂಥಗಳು ಹೇಳುವಂಥದ್ದು. ಇವತ್ತು ಸೈನ್ಸ್ ಜನರೇಷನ್ ನಾವು ಮಾತಾಡೋಕ್ಕಾಗೋದಿಲ್ಲ, ಕೇಳೋ ಪೇಷನ್ಸ್ ಇಲ್ಲ. ಈಗ ನಾವು ಯಾವುದಾದ್ರು ಒಂದು ಒಳ್ಳೆಯ ಅಂಶವನ್ನು ನಮ್ಮ ಒಂದು ಜಾಲತಾಣ ಮುಖಾಂತರ ಯಾವ ಹಾಕ್ತೀವಿ ಅಂತ ತಿಳ್ಕೊಳ್ಳಿ. ನೀವು ಆ ಲೈಕ್ಸ್ನ ನೋಡ್ಬಿಟ್ರೆ ಆ ಯೋಗ್ಯತೆ ಗೊತ್ತಾಗ್ಬಿಡುತ್ತೆ. ಪ್ರಪಂಚದ್ದು ಒಳ್ಳೆಯ ವಿಷಯಕ್ಕೆ ಲೈಕ್ಸ್ ಬರಲ್ಲ. ಯಾವುದಾದ್ರು ನಿಂತಿರೋ ಹುಡುಗಿದಾಗಿ ಒಂದು ಲವಳದಾಗಿ ನೋಡ್ದಂದ್ರೆ 20,000 ಲೈಕು, 30,000 ಲೈಕು, 1 ಕೋಟಿ ಲೈಕು ಕನ್ನಡಿ ಹೊರಟೋಗ್ತದೆ. ಅಂದರೆ ನಾವು ಎಲ್ಲಿದ್ದೀವಿ ಅಂದರೆ ನಾವು ಷಟ್ಗಣಗಳಲ್ಲೇ ಅಡಗಿಬಿಟ್ಟಿದ್ದೀವಿ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ತುಂಬಿ ಮಜ್ಜನವಾಗ್ಬಿಟ್ಟಿದೆ ನಮ್ಮ ದೇಹ. ಅದನ್ನು ವರ್ಜಿಸೋವರೆಗೂ ನಮ್ಮ ಉದ್ಧಾರವೇ ಇಲ್ಲ. ಅದು ಗೊತ್ತಿಲ್ಲ ಯಾರು ವರ್ಜಿಸಬೇಕದನ್ನು. ಯಾಕೆಂದರೆ ಸ್ವ ಅನುಭವ. ನಮಗೇನು ಕಮ್ಮಿ ಅಹಂಕಾರ ಇತ್ತು ಅಂತ ತಿಳ್ಕೊಬೇಡಿ. ಇವತ್ತೇನೋ ಮೈಕಿಡೋದು ಜಗ್ಗೇಶ್ ಮುಂದೆ ಮಾತಾಡ್ತಾನೆ ಅಂದರೆ ಅದು ಅನುಭವ ಮಾತಾಡ್ತೀವಿ, ನೋವು ಮಾತಾಡಿಸುತ್ತೆ,
ಕಲ್ತಿರೋದು ಮಾತಾಡಿಸೋದು. ನಿಮ್ಮ ತಂದೆ ತಾಯಿಗಳು ಕಲಿಸಿ ಕಲ್ತ್ಕೊಂಡಿದ್ದೀನಿ. ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದ ಹೌದು ಇದು ಸತ್ಯ ಇದು ಅಸತ್ಯ 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 ತಿಳ್ಕೊಂಡು ನಾನು ಮನುಷ್ಯನಾಗಕ್ಕೆ 40 ವರ್ಷ ಆಯಿತು. ಅಲ್ಲಿವರೆಗೂ ನಮ್ಮ ಗುರುಗಳೇ ರಾಕ್ಷಸ ಗುರುಗಳು. ದಿನ ಎಲ್ಲ ಸ್ನೇಹಿತರ ಜೊತೆ ಕೂತ್ಕೊಂಡು ಕುಡಿ, ಮಾಂಸ ತಿನ್ನು, ಸಿಗರೇಟ್ ಸೇದು, ಏನು ಅಲೌಕಿಕ ವಿಚಾರಗಳನ್ನ ಮಾತಾಡಿ ಇದೇ ಥರ ಇತ್ತು. ಯಾಕೆ ನನ್ನ ಜನ್ಮಾಂತರದ ಪುಣ್ಯ ಎಲ್ಲ ಸಿಗೋದು ನನಗೆ. ಅಲ್ಲಿ ನೋಡೋ ಚೆನ್ನಾಗಿದೆ, ಅಲ್ಲಿ ಹೋಗಿ ನೋಡಿದಾಗ ಹಿಂದೆ ತಿರುಗಿ ನೋಡ್ತೀನಿ ಎಲ್ಲ ಸತ್ಯ ಅದೇ ಸತ್ಯ ಅಂತ ಅನ್ಸುತ್ತೆ. ಬಟ್ ಅದು ಯಾಕೆ ಜನರಿಗೆ ಸ್ಟಾರ್ಟ್ ಆಗುತ್ತೆ ನೋಡಿ, ಯಾರು ತಪ್ಪಿಸೋಕ್ಕಾಗಲ್ಲ, ಕಿವಿಗೊಳ್ಳೋದಾಗಲ್ಲ, ನಾವು ನೋಡೋದು ಇಲ್ಲ, ಯಾರು ಬೈದು ಕೇಳಿಸ್ಕೊಳ್ಳೋಣ. ನಮ್ಮ ಮಾಡಿ ನಮ್ಮ ಗುರಿ ಆಗಿರುತ್ತೆ. ನಾವು ಒಬ್ಬನೇ ಕೂತಿ ಅಂದರೆ ಧ್ಯಾನದಲ್ಲಿರ್ತೇವೆ, ನಾವು ಬೇರೆ ಏನೇ. ಸ್ನೇಹಿತರೆ, ಬಹಳ ಶ್ರೇಷ್ಠವಾದ ಈ ವೇದಿಕೆಯಲ್ಲಿ ತಂದೆ ತಾಯಿ ಎಂಬತಕ್ಕಂಥ ಅದ್ಭುತದ ಶಕ್ತಿಗಳ ಬಗ್ಗೆ ಮಾತಾಡೋದಕ್ಕೆ ಎಲ್ಲ ಮಹನೀಯರು ಮಾತಾಡಬೇಕು. ತಂದೆ ಅನ್ನೋ ಬಗ್ಗೆ ನಾವು ಮಾತಾಡಬೇಕು. ಅವನ ಎಂಥ ಅಮಾಯಕಾರಿ ಅವನು. ಅವನ ಜೀವನದಲ್ಲಿ ಅವನಿಗೆ ಬೇರೆ ಯಾವುದೂ ಆಲೋಚನೆ ಇಲ್ಲ. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಅಕ್ಕ ತಂಗಿ, ನನ್ನವರು ಬರೀ ಎತ್ತು ದುಡಿತಾನೆ ಹೆಣ ಬಿಡೋದು ದುಡಿತಾನೆ. ವಾಪಸ್ಸು ಮುಂದೆ ಕೇಳ್ತಾನೆ, ವಾಪಸ್ ಏನಂತ ಈಗ ಆಡುಗಳು ಅಪ್ಪ ಇಲ್ಲವ್ಯೂಪ, ಅದು ಒಂದೇ ಒಳಗೆ ಕೇಳೋದು, ಬೇರೆ ಏನು ಕೇಳೋದು. ಹೋಗ್ತಾರೆ ಸುಮ್ಮನೆ ಥ್ಯಾಂಕ್ ಯು ಅಪ್ಪ ಅಂದರೆ ಎಲ್ಲ ಥ್ಯಾಂಕ್ ಯು ಲವ್ ಯು ಅಪ್ಪ ಅಂತೀವಿ. ಸತ್ತಾಗ ಆಸ್ತಿಗಳನ್ನು ಹೆಂಗೆ ವಿಂಗಡಣೆ ಮಾಡಬೇಕು ಅಂತ ಹೊಡೆದಾಡಬಾರ್ದು. ನನ್ನ 2 ಕಣ್ಣಲ್ಲಿ ನೋಡಿದ್ದೀನಿ ಆ ದರಿದ್ರ ಅವಸ್ಥೆಗಳನ್ನ, ನನ್ನ ಕಣ್ಣಲ್ಲಿ ನೋಡ್ಬಿಟ್ಟಿದ್ದೀನಿ. ನಮ್ಮ ಬಂಧುಗಳು, ಮಿತ್ರರು, ತಂದೆ ಹೆಣವೂ ಎದ್ದಿರಲ್ಲ, ಆವಾಗಲೇ ಕಿತ್ತಾಡ್ತಾರೆ ಸೈಡಲ್ಲಿ. ನನಗೆ ನಿನಗೆ ಇದು ತಾಯಿ ಹೇಳ್ಕೊಂಡು ತನ್ನ ಗಂಡನ ಕಳಿಸ್ಕೊಳ್ಳೋ ಒಂದು ನೋವ, ಅಥವಾ ಈ ಕಡೆ ತಿರುಗಿಬಿಟ್ಟು ಮಕ್ಕಳು ನೋಡ್ಬೇಕು ಅಂದರೆ ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ, ಯಾವುದೋ ಬಯಸ್ತಾ ಇದ್ದೀವಿ. ಅವರೆಲ್ಲರೂ ಸೇರಿಸಿ ಒಂದೇ ಹೇಳ್ತೀವಿ, ನೀವು ಈ ವಿಶ್ವದಲ್ಲಿ ಏನಾದರೂ ಸಂಪಾದನೆ ಮಾಡಿ ಅದನ್ನು ನೆನಪಿಡಿ. ಭಗವಂತ ಎಂಬತ್ತಕ್ಕವನು ಒಂದೇ ಒಂದು ಚುಟ್ಕಿ ಹೊಡೆದಾಗ ಎಲ್ಲವನ್ನು ಎಲ್ಲಿರುತ್ತೆ ಅಲ್ಲೇ ಬಿಟ್ಟು ತಂದು ಹೋಗ್ತಾ ಇರಬೇಕು. ಯಾವ ನಮ್ಮ ಮಕ್ಕಳು, ಯಾವ ಹೆಸರು ನಮ್ಮ ಮಕ್ಕಳು. ನನಗೆ ಯಾವಾಗಲೂ ಕೂತ್ಕೊಂಡ್ರು ನನ್ನ ಭಾಗಕ್ಕೆ ಪುನೀತ ದೊಡ್ಡ ಸಂತನ ಕಾಣಿಸ್ಕೊಡ. ಯಾಕೆ ಅವನು ನನ್ನ ಎಷ್ಟು ಪ್ರೀತಿಸುವಂಥ ಜೀವ ಅದು. ನನ್ನೊಂದೇನ ಬಂದಿರ್ತಾನೆ, ಅಣ್ಣ ನಿಮ್ಗೊಂದು ನಾನು ವಿಷಯ ಹಂಚ್ಕೋಬೇಕಣ್ಣ. ಏನು ಹೇಳಪ್ಪ ಅಣ್ಣ, ನಾನು 60 crores ಅಷ್ಟು ನಾನು ವ್ಯವಹಾರಗಳನ್ನ ಒಪ್ಕೊಂಡಿದ್ದೀನಿ ಅಂತ ನನಗೆ ಭಾಳ ಖುಷಿ ಆಯಿತು. ಏನು ಸಂತೋಷ ಪಡ್ತಾವ ನಿಮ್ಮಪ್ಪ ಕೇಳಿದ್ರಿ. ಅಲ್ಲ ಇರಬೇಕಾಯ್ತು ನಿಮ್ಮಪ್ಪ, ಎಂಥ ಅದ್ಭುತ ಪಾಪ ನಿಮ್ಮಪ್ಪ. 1000 ಗಂಟೆ ತಗೊಂಡು ವರ್ಷಾನ್ಗಟ್ಟಲೆ ಕೆಲಸ ಮಾಡಿ ಯಾರೋ ಒಂದಿನ ಯಾರೋ ಒಂದು ಲಕ್ಷ ಕೊಟ್ಟಿದ್ದಕ್ಕೆ ಉಬ್ಬಿ ಹಿಗ್ಗಿ ಕಾಯಿ ಹಾಕ್ಬಿಟ್ಟಿಲ್ಲ. ಅವರ ಮಗ ನೀವು ಏನಪ್ಪ ಎಷ್ಟು ಚೆನ್ನಾಗಿ ಸಂಪಾದನೆ ಮಾಡೋಣ ಅಂತೇಳಿ ಹಾಕಿ ಕಡೆ ಒಂದಿನ ಫೋನ್ ಮಾಡ್ತಾನೆ, ಅದಾಗಿದ್ದು ಒಂದು 20 ದಿನಕ್ಕೆ. ಅಣ್ಣ ನಾನು ಮಲ್ಲೇಶ್ವರಕ್ಕೆ ಬಂದಿದ್ದೀನಿ, ನಂಗೆ ಗೊತ್ತು ಅವನು ಎಲ್ಲಿ ಬರ್ತಾನೆ, ಅಲ್ಲೊಬ್ರು ಟ್ರೀಟ್ಮೆಂಟ್, ನಾನು ಟ್ರೀಟ್ಮೆಂಟ್ ಹೋಗಿ ಅಲ್ಲೇ ಬಂದಿದ್ದೆ. ಏನಾಯ್ತಪ್ಪ, ಇಲ್ಲ ಹೋಮ್ ಕೂತಿದ್ದೆ, ಯಾರು ತುಂಬ ಪೇನ್ ಆಗೋಗ್ಬಿಟ್ಟಿದೆ, ಟ್ರೀಟ್ಮೆಂಟ್ ತೊಗೊಂಡು ನಾನು ಆಚೆ ಹೋಗಿ ಬಂದೆ. ಏನಕ್ಕಪ್ಪ ಆಚೆ ಹೋಗ್ತೆ ಅಂದ. ಇಲ್ಲಪ್ಪ ನೀನು ಟ್ರೀಟ್ಮೆಂಟ್ ಹಣ ಬಾಣ ನಿಮ್ಗೆ ಇರೋದೇ ನಮಗೂ ಇರೋದು ಏನಾದ್ರು ಕೊಡಿ ಅಂದ. ಸರಿ ಆಯ್ತಪ್ಪ, ಚೇರ ಹಾಕೊಂಡು ನಾನು ಕಲ್ತು ಅವನಿಗೆ ಟ್ರೀಟ್ಮೆಂಟ್. ಬೆಳಗ್ಗೆ ಅವನಿಲ್ಲ, ಅವ್ನು ಹೇಳಿದ ಕಥೆಗಳು ನೆನಪಾಯ್ತು. ನಾನು 60 ಕೋಟಿ ಅಷ್ಟು ನಾನು ಇದನ್ನು ಒಪ್ಪಿದ್ದೀನಿ, ಕೆಲಸ ಮಾಡ್ತೀನಿ ಅಂತ. ನೋಡಿ ಒಂದು ಜೊತೆಗೆ ಭಗವಂತ ಕೊಟ್ಟದ್ದು ಅಲ್ಲೇ ಬಿಟ್ಕೊಟ್ಟು ಅವ್ನು ಮಾಡ್ಕೊಂಡು ಇದನ್ನು. ಇದೇ ಸ್ಥಿತಿ ಎಲ್ಲರಿಗೂ, ಇದೇ ಗತಿ ಎಲ್ಲರಿಗೂ. ನಮ್ಮದು ಯಾವುದೂ ಅಲ್ಲ, ನಮ್ಮ ಹತ್ರ ಏನೂ ಇಲ್ಲ, ಸುಮ್ಮನೆ ಒಂದು ಆಸೆ ನಮಗೆ ತಂದು ಅಂತಂದು ಇದ್ದಂದು. ಆ ಥರ ನಾವೆಲ್ಲವನ್ನು ತ್ಯಜಿಸಿದಾಗ ಮಾತ್ರ ನಿಜವಾದ ಅಪರಾಧ ಸಾಧ್ಯ. ಅಪರಾಧ ತ್ಯಾಗಿ ಅವನು ಎಲ್ಲ ಮಾಡ್ತಾನೆ, ಅದನ್ನು ಅಂದಲ್ಲ, ಅವನೆಲ್ಲ ಮಾಡ್ತಾನೆ, ಯಾರು ಮಾಡ್ತಾನೆ. ಅವನು ಹುಡುಗರಾಗಿ ದುಡಿತಾನೆ, ಮಕ್ಕಳಿಗೋಸ್ಕರ ದುಡಿತಾನೆ, ವ್ಯವಸ್ಥೆ ಮಾಡ್ತಾನೆ ಇರ್ತಾನೆ. ನೋಡಿ ಈ ಮಗನಿಗೆ ಅದು ಮಾಡಿದೆ, ಆ ಮಗನಿಗೆ ಇದು ಮಾಡಬೇಕಾಯಿತು. ಇನ್ನೊಂದು ಅದ್ಭುತ ಏನು ಅಂದರೆ, ಅವನು ಕೆಲವು ಮಕ್ಕಳಿಗೆ ಕೊಡೋಕ್ಕಾಗದೇ ಇರೋ ಸ್ಟೇಜ್ ಬಂದಾಗ ಅವನು ನನ್ನ ತಪ್ಪಿ ಹತ್ತಿರೋದನ್ನ ನಾನು ನೋಡಿದ್ದೀನಿ. ಏನೂ ಮಾಡೋಕ್ಕಾಗಿಲ್ಲ ಗಮನಿಸೋಣ, ನಾನು ನನ್ನ ಮಕ್ಕಳಿಗೆ ಏನೂ ಮಾಡೋಕ್ಕಾಗಿಲ್ಲ. ಬಿಡ, ಯಾರು ಜೀವ ಕೊಟ್ಟಿದ್ದಲ್ಲ ಬಿಡು. ತಂದೆ ಎಂಬ ತಕ್ಕವನು ಮಕ್ಕಳಿಗೆ ಕೊಡಬೇಕಾದ್ದು ವಿದ್ಯೆ ಕೊಡಬೇಕು ಅಥವಾ ಎಷ್ಟಾಗುತ್ತ, ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದರಿದ್ರ ದೇಹವನ್ನು ಕೊಟ್ಟಿದ್ದಾನೆ, ಈ ಉಸಿರನ್ನು ಕೊಟ್ಟಿದ್ದಾನೆ, ವಿಶ್ವವನ್ನು ನೋಡೋ ಕಣ್ಣನ್ನು ಕೊಟ್ಟಿದ್ದಾನೆ, ಪಂಚೇಂದ್ರಿಯಗಳನ್ನ ಕೊಟ್ಟಿದ್ದಾನೆ. ಅದಕ್ಕಿಂತ ಶ್ರೀಮಂತಿಗೆ ಅಪ್ಪ ಏನ್ರಿ ಕೊಡ್ಬೇಕಾಗ್ತದೆ ಸಾಕು. ಈ ತಾಯಿ ಎಂಬ ತಕ್ಕೊಂಡು ಇದ್ದಾಳೆ. ಇಲ್ಲಿ ಯಾರೋ ತಾಯಿಯಂದಿದ್ರೆ ಕಿವಿ ಮಾತು ಕಟ್ಟಾಪಟ್ಟು ಅಕ್ಕ ತುರ್ಕೊಂಡು ತಗೊಂಡು ಎಲ್ಲ ಸುರಿತಾನೆ.
ತಾಯಿಯನ್ನು ನಮಸ್ತಾರೆ. ಅವರ ಬಿಲ್ಡಪ್ ಹೆಂಗಿರುತ್ತೆ ಅಂದರೆ ತಾನೇ ಮಕ್ಕಳಿಗೆಲ್ಲ ಎಕ್ಸ್ಟ್ರಾ ಮಾಡ್ತಾರೆ. ಅಪ್ಪ ಏನೂ ಮಾಡ್ತಾರೆ. ಏನು ಮಾಡೋದು ನಿಮ್ಮಪ್ಪ ಹಾಗೆ ಹೇಗೆ ಆ ಥರ ಬಾಂಬ್ಗಳನ್ನ ದಯವಿಟ್ಟು ಹಾಕಿ. ಆ ಇನ್ಫೆಂಟ್ ಸ್ಟೇಜಲ್ಲಿ ಮಕ್ಕಳಿಗೆ ಏನು ಬರುತ್ತೆ, ನಾನು ನಮ್ಮಪ್ಪ ಸರಿ ಇಲ್ಲ, ನಮ್ಮ ಮಗ ಎಲ್ಲ ಮಾಡಬಾರ್ದು. ತಾಯಂದಿರ ಕೆಲಸ ಮಾಡಕ್ಕೆ ಹೋಗಬಾರ್ದು. ಅವರು ಒಂದೊಂದು ಮಾಡಬೇಕಾದ್ರೆ ಬಿಡಿಸಿ ಹೇಳಬೇಕು ಮಕ್ಕಳಿಗೆ. ಕಂದ, ಇದು ನಿಮ್ಮ ಅಪ್ಪನ ಗುಣ, ಇದು ನಿಮ್ಮ ಅಪ್ಪ ಮಾಡಿದ್ದು, ಇದು ನಿಮ್ಮ ಅಪ್ಪ ಕೊಟ್ಟಿದ್ದು ಹೇಳಬೇಕು. ಅದರಲ್ಲಿ ಡೌಟ್ ಹೊಡಿಲಿಕ್ಕೆ ಹೇಳ್ಬೇಡ ಅಪ್ಪನಿಗೆ ಬಿಲ್ಡಪ್ ಕೊಡ್ತೀವಿ. ಆ ಗುಣಗಳನ್ನು ಬಿಡಿ. ಅವಾಗ ಏನಾಗುತ್ತೆ, ಮಕ್ಕಳಲ್ಲಿ ಒಂದು ಸಣ್ಣ ಭಾವವನ್ನು ತಿಳ್ಕೊಂಡ್ಬಿಡ್ತೀವಿ. ಏನು ಎಲ್ಲ ನಮ್ಮ ತಾಯಿಗಿನ್ನ ದೇವರಿಲ್ಲ, ತಂದೆ ಇಲ್ಲ, ಅವನು ದೇವರ್ರಿ. ಅವನಿದ್ರೆ ತಾಯಿ ತಂದೆ ಇದ್ರೆ ನಾವು ನೀವು ಇಷ್ಟೇ. ಇಲ್ಲೇ ಹೋಗಿ ನಿಮ್ಮ ಮನೆಗೆ ಆಸೆ ಹೋಗಬೇಕಾದ್ರೆ ಅಪ್ಪನ ಕೂಡಿಸಿ ಕಾಲ ನಮಸ್ಕಾರ ಹೋಗ್ಬನ್ನಿ. ಯಾವ ಮೃತ್ಯು ನಿಮಗೆ ಅಡ್ಡ ಬರುವುದಿಲ್ಲ, ಕ್ಷೇಮವಾಗಲು. ಯಾವುದೇ ಉತ್ತಮ ಕೆಲಸಕ್ಕೆ ಅಪ್ಪನ ಕಾಲಿಗೆ ನಿಮ್ಮನ್ನು ತಡೆಯೋ ಯಾರಿಲ್ಲ. ನಾನು 62 ವರ್ಷದ ಮುದುಕನಾಗಿದ್ದೇನೆ. ಇವತ್ತು ನನ್ನ ತಾಯಿಗಳಿಗೆ ಎದ್ದರೆ ಅಪ್ಪ ಅಮ್ಮನ ಫೋಟೋಕ್ಕೆ ನಮಸ್ಕಾರ, ರಾತ್ರಿ ಮನೆಗೆ ಅಪ್ಪ ಅಮ್ಮನ ಫೋಟೋಕ್ಕೆ ನಮಸ್ಕಾರ. ಎದೆ ಮೇಲೂ ನಮ್ಮ ಅಪ್ಪನ ಒಳ್ಳೆಯದಾಗಲಿ. ಎಲ್ಲ ತಂದೆಗೆ ಆಗಿರೋರು ಒಂದೇ ಒಂದು ಗುಟ್ಟು ಮತ್ತು ಕಿವಿ ಮಾತನ್ನು ಹೇಳ್ಕೊಡ್ತೀನಿ. ಮಕ್ಕಳಿಗೆ ಬೇಜಾರು ಮಾಡಿದ್ರೆ ಡೋಂಟ್ ಕೇರ್. ಆಸ್ತಿಗಳಿದ್ರೆ ಸಾಯೋವರೆಗೂ ಯಾರು ಕೊಡಬೇಡಿ. ನಾನು ಸತ್ತ ನಂತರ ಏದು ಕೂಡಿಸ್ರಿ. ಮುಂಚೆ ಏನಾದರೂ ಬರೆದು ಕೊಟ್ರಿ ತಾಯಿ ತಂದೆಯ ಸೇವೆ ಹಾಡುಗಳು ಉಂಟಾಗಲ್ಲ. ಅದಕ್ಕೆಪ್ಪ ಇದು ನಂಬೇಡ, ನೀವೇನು ತಂದೆದಾಗೋದಿಲ್ಲ. ಇದೊಂದು ಮೈಂಡಲ್ಲಿ ಇಟ್ಕೋಬೇಕು. ನಮ್ಮ ಅನುಭವದ ಮಾತು. ನಮ್ಮ ಚಿಕ್ಕಪ್ಪ ನೋಡ್ತಾ ಇದ್ದೀನಿ, ಇವತ್ತೆಲ್ಲ ಅವ್ನು ಮಾಡಂಗೆ ಅನುಭವಿಸ್ತಿದ್ದಾನೆ. ಎಲ್ಲ ಕೊಟ್ಬಿಟ್ಟವನು, ಎಲ್ಲ ಕೊಡ್ಕೋಬೇಡಿ. ಹಾಗಾಗಿ ಪ್ರೀತಿನ ಹೃದಯ ತುಂಬ ಕೊಡಿ. ಆಮೇಲೆ ದಯವಿಟ್ಟು ಮದುವೆ ಆದಮೇಲೆ ಸ್ವಲ್ಪ ತಾಯಂದಿರು ತಂದೆಗಳಿಗೆ ಸ್ವಲ್ಪ ಲೈಟಾಗಿ ಆಗ್ತದೆ. ನನ್ನ ಮಗ ನನ್ನ ಬಿಟ್ಟು ಹೋಗ್ತಾ ಇರಲಿಲ್ಲ ಕಣ್ರಿ, ನೋಡಿ ಅವ್ರು ಬಂದ್ಮೇಲೆ ಇಲ್ಲೇ ನೋಡ್ತಾವ್ ಎಲ್ಲ ಹೇಳಕೋಬೇಡಿ. ನೀವು ಹಂಗೆ ಇದ್ದಿದ್ದು, ನಿಮ್ಮ ಮಗನ ಮುಂದೆ ಹಂಗೆ ಹೋಗೋದು, ಅವ್ರ ಮಗನ ಮುಂದೆ ಆಗೋದು. ಹಾಗಾಗಿ ಆ ಜನರೇಷನ್ ಆಗ್ತದ. ಒಳ್ಳೆಯವ್ರೆ, ಚೆನ್ನಾಗಿರೋ, ಖುಷಿಯಾಗಿರೋ ಹಬ್ಬದ ಹೇಳ್ಕೊಳ್ಳೋದು, ಎಂಜಾಯ್ ಅನ್ಬೇಕು ಅಂದೇಳಿ. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ನಮ್ದು ಏನೋ ಸ್ವಲ್ಪ ತಪ್ಪು ಬಂದಿದೆ, ಬಾಗಿ ಚೆನ್ನಾಗಿದೆ. ಒಳ್ಳೆಯ ಸರ್ವೀ ಜನ ಸುದ್ದಿನೋ ಬಗ್ಗೆ ಹೇಳಬೇಕಾಯ್ತು. ನಾನು ಯಾವ ಎಮೋಷನ್ ಈ ಕಡೆ ಹೊರಟ್ಬಿಟ್ಟೆ. ರಾಜೇಶ್ ನನ್ನ ಫೇವ್ರೇಟಲ್ಲಿ ಎಷ್ಟು ಬಿಟ್ಟರೆ ಅವನೇ ನನ್ಗೆ ತುಂಬ ಇಷ್ಟ. ಯಾಕೆ ಅಂದರೆ ನಂದು ಒಂದು ಭಾಳ ಒಂಥರ ತುಂಬ ವರ್ಷಗಳು ನಮ್ಮ ಅಮ್ಮನಿಗೆ ಇವನ್ನ ಕರ್ಕೊಂಡೋಗಿ ಎದುರುಗಡೆ ಕೂರಿಸ್ಬಿಟ್ಟು ನಮ್ಮ ಅಮ್ಮ ಬರ್ತಿದ್ದು. ಅಮ್ಮ ಹುಡುಗ ಏನು ಮಾಡೋದು ಹೇಳು ಅಂತ ಕೇಳಿದ್ದೆ. ಅವಾಗ ಅವನು ದೇವರಿಗೆ ಒಂದು ಕಾಗದ ಬರೆದು ಅಂತ ನಮ್ಮ ಅಮ್ಮನ ಮುಂದೆ ಹಾಡು ಹೇಳಿದ್ದ. ನನಗೆ ಅವಾಗ ಫಸ್ಟ್ ಟೈಮ್ ಮಾಡಿಕೊಟ್ಟಿದ್ದಾರೆ. ಆ ಡೈರೆಕ್ಟರ್ ಹೇಳಿದ್ರು, ಫಸ್ಟ್ ಒಂದು ಹಾಡು ಹಾಕಿದ್ದೀನಿ ಅಂತ. ಗೊತ್ತಲ್ಲ, ನಮಗೆಲ್ಲ ಅದಂತರ ಇಂಪ್ಲಿಮೆಂಟ್ ಇದೆ. ನನಗೆ MLA ಆದಮೇಲೆ ಮಿನಿಟ್ರು ಅದೇನೋ ಬರುತ್ತಲ್ಲ ಅಂತ. ಒಳ್ಳೆ ಆಡೋದು ನಾನು ಭಾಳ ಖುಷಿಯಾಗಿದೆ. ಒಂದು ಅಂಶದಲ್ಲಿ ನಾನು ಕೇಳಿದೆ, ಏನು ಮಾಡಿದ್ದೆ ಅಂದರೆ ಸಖತ ಮಾಡಿದೆ ಬಾಸ್, ನಮಗೆ SP ಬಾಲಸುಬ್ರಹ್ಮಣ್ಯಂ ಮುಖೆ ಮಾಡಿಸ್ಬೇಕು ಅಂದೆ. ಮೇಲಿಂದ ಕೆಳಗಡೆ ನೋಡೋದು ಅಂಶ ಇದೆ. ಅದೇ ಥರ ಇವನೊಬ್ಬನ ಕರ್ಕೊಂಬಂದಿದ್ದೀನಿ. ದೊಡ್ಡವರಲ್ಲ ನಮ್ಗೆ ಆಗಬೇಕು ಅಂತ. ಅವಾಗ ಅವನು ಬಂದು ಆಗ ನನಗೆ ನನ್ನ ಯಾವುದು ಕನಕ 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 ಬಾಳೆ ನನ್ನ ಮನೆ ಕನಕ 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 ಅದು ಆಡಿದೆ ಫಸ್ಟ್. ಅದಾದಮೇಲೆ ಇತಿಹಾಸದಲ್ಲಿ ನಾನು ಮೊನ್ನೆನೂ ಕೂಡ ಬೇಜಾರಾದಾಗೆ ಏನೋ TV ನೋಡ್ತಾ ಇದ್ದೇನೆ. ಅವಾಗ ಬೇವುಬೆಲ್ಲ ಸಾಂಗ್ಸ್ಗಳನ್ನ ನೋಡ್ತಾ ಇದ್ದೆ. ಎಷ್ಟು ಚೆನ್ನಾಗಿತ್ತು ಅವೆಲ್ಲ ದಿನಗಳು, ಎಷ್ಟು ಅದ್ಭುತ ಆಯಿತು. ದೇವಸ್ಥಾನಗಳೆಲ್ಲ ತುಂಬ ಚೆನ್ನಾಗಿತ್ತು. ನನಗಂತೂ ದೇವದಿಂದ ಹಂಗೆ ನಾನು ನೆಕ್ಸ್ಟ್ ತಿರ್ಗಿ ವಾಪಸ್ ಬೇವುಬೆಲ್ಲ ಎಷ್ಟು ಉದ್ದುತ್ತ ಎಲ್ಲ ಇರ್ತೀನಪ್ಪ, ಫಸ್ಟ್ ಬಿಳಿಗಡೆ ಯಾಕೆ ಶಾರ್ಟ್ ಕಟಿಂಗ್ ಎಲ್ಲ ಮಾಡ್ಕೊತೀರ ಅಂತ ಒಂದು ನಿಮ್ಮ ನೆನಪು ಸದಾ ಕಡೆ. ಗಣೇಶನ ಬಗ್ಗೆ ಹೇಳಬೇಕು. ಅವನು ಯಾರು ಅಂದರೆ ಅವನು ನನ್ನ ರಿಪ್ಲಿಕ್. ಅವನು ಹೆಂಗೆ ಅಂದರೆ ಅವನು ನನಗೆ ಹೇಳಿದ ಬಂದು, ಅವನು ಹಂಗೇ ಬಡತನದಲ್ಲಿ ಬಂದವನು, ಅವನು ಹಂಗೇ ಸಿನಿಮಾ ಕಲಿಸ್ಕೊಂಡವನು, ಹಂತವಾಗಿ ಬೆಳೆದವನು. ಅವ ನನ್ನಂತೆ ಒಂದು ತಂದೆ ತಾಯಿ ವಿಶೇಷವಾಗಿ ಪ್ರೀತಿಸಿ ಪೂಜೆ ಮಾಡಿರೋನ್ನ ಚೆನ್ನಾಗಿ ನೋಡ್ಕೊಂಡಂಥವ್ರು. ಎಂಥ ಗ್ರೋತ್ ಬಂದು ಅಂದರೆ ತುಂಬ ಖುಷಿ ಆಗುತ್ತೆ. ಹಳಗೆ ಮಾರವಳ್ಳಿಯಲ್ಲಿ
ಅವನು ಯಾವುದೋ ಗ್ಯಾರೇಜು ಯಾವುದೋ ಕೋಳಿ ಫಾರಂ ಬಂದೋ ಏನೋ ವಾಚ್ಮೆನ್ ಕೆಲಸ ಮಾಡೋದೇ ಅಲ್ಲಿಂದ ಅವ್ನು ಟ್ಯಾಲೆಂಟ್ ಇಟ್ಕೊಂಡು ಬಂದು ಇವತ್ತು ಇಡೀ ಕರ್ನಾಟಕನ ಫುಲ್ಲು ಎಲ್ಲ ಹೆಣ್ಮಕ್ಳು ಫುಲ್ಲು ಓಡಾಡ್ತಿದ್ದಾನೆ. ತುಂಬ ಭಾಳ ಬ್ಯೂಟಿಫುಲ್ ಫೆಲೋ. ಆ ಲವ್ ಸ್ಟೋರಿಗಳು ಅದು ಇದನ್ನ ಸಖತ ಮಾಡ್ತಾನೆ. ಅವನ್ನ ನೋಡಿ ನನಗೆ ಅನಿಸ್ತದೆ ಅವನು ಎಲ್ಲಿ ವಾಪಸ್ ಹೋಗ್ಬೇಕು ಅನ್ನೋ ತುಂಬ ಆಸೆ ಇದೆ ಆ ಥರ. ಇಲ್ಲ ನೀವು ದೇವರಾಜ್ ಅವ್ರ ಮಗನ ಬಗ್ಗೆ ನಾನು ಏನು ಹೇಳಿ ಅವ್ರ ಅಪ್ಪ ನಾನು ಎಲ್ಬೋರ್ಡ್ಗಳು ದೇವರಾಜ್ ಅವ್ರ ಮನೆಯೊಳಗೆ ಆ ಕುತ್ಕೊಂಡ್ಬಿಟ್ರೆ ಸಾಕು ಅವಯ್ಯ ಮಕ್ಕಳಿಗೆ ಒಂದಿಲ್ಲ ಬಾಯಿ ಬಂದಂಗೆ ಬೈಯೋನು. ಇವ್ರಪ್ಪನ ಬೈತಾ ಇರಲಿಲ್ಲ, ಯಾಕಂದ್ರೆ ಇವರಪ್ಪ ಭಾರಿ ಯಶವಂತಿ ಕೆಲಸ ಮಾಡ್ತಿಲ್ಲ, ಭಾಳ ಒಂಥರ ಸ್ಟ್ರಿಕ್ಟು, ಮಗ ಹೆಂಗೆ ಇಟ್ಟಿರೋದು ಏನು ಮಾಡ್ತಾರೆ ಅವನಿಗೆ ಭಾಳ ಒಳ್ಳೊಳ್ಳೆ ರೋಗಗಳೆಲ್ಲ ಹೊರಟು ದೇವರಾಜ್. ನಾನು ಹೊಂದಾವಣೆ ಕೆತ್ತೋದಾಗ ಸ್ಟ್ರಿಕ್ಟ್ ಎತ್ತಿ ಹೆಸರು ನೋಡ್ತಾ ಇದ್ದೆ, ಹೆಸರೇ ಇಲ್ಲ. ಈಗ ಅದನ್ನ ಹೆಸರೇ 24 ಗಂಟೆ ಯಾವ ಪಿಕ್ಚರ್ ರಾಜು ನಾನು ಮಕ್ಕ ಬಂದಾಗ ಮೇಲಿಂದ ಕೆಳಗೋದು ಹೋಗ ನನಗೆ. ಆಗ ನಾವು ಯೋಚನೆ ಮಾಡಿದ್ರೆ ಎಂತ ಅದ್ಭುತ ನಟ ಇವಪ್ಪ ಅಂದರೆ ಅವ್ನು ಡೇಟಾಗಿ ಚೇಂಜ್ ಮಾಡಿದ್ರೆ ಸಾಕು. ಇನ್ಸ್ಪೆಕ್ಟರ್ ಅಂತ ಇನ್ಸ್ಪೆಕ್ಟ್ರು ರೌಡಿ ಅಂತ ಆದರೆ ಎಲ್ಲ ಸರಿ ಅವ್ನ ಕ್ಯಾರೆಕ್ಟ್ರು ಫಂಕ್ಷನ್ ನೋಡ್ಬಾರದು ಎಲ್ಲೇ ಕೂಡ ಭಾಳ ಸಂತೋಷ. ಆಮೇಲೆ ತಕ್ಕಂತ ಎಸ್ಕೇಪ್ ಏನೋ ಒಂದು ಹೇಳ್ಬಿಡ್ತಾನೆ ಫೋನಲ್ಲಿ ಹಾಗಾಯ್ತಾಗ ಒಳ್ಳೇದಾಗಲಿ ಸಿಗುತ್ತಾನೆ ಫೋನ್ ಇಲ್ಲ ಆದರೆ ಅವನ ಮಗ ಆಗ್ಬೇಡ ಹಂಗೆ ಆಗ್ಬಿಡೋದು. ಸೊ ಇವನು ನೋಡಿ ನೀವೆಲ್ಲ ನಾನು ಕಂಪ್ಲೇಂಟ್ ಮಾಡ್ತೀನಿ, ಮದುವೆ ಆಗಿದ್ದಾನೆ ಇನ್ನು ಫಾದರ್ ಆಗಿಲ್ಲ. ಹಾಗಾಗಿ ನೀವೆಲ್ಲ ಸೇರಿ ಅವನಿಗೆ ಸರಿಯಾಗಿ ಬುದ್ಧಿಯಾಗಿ ಫಾದರ್ ಆಗಿ ನೆಕ್ಸ್ಟ್ ಇಯರ್ ಅವನ ಕೈಯಲ್ಲಿ ಪ್ರೋಗ್ರಾಮ್ ಮಾಡಿಸ್ತೀನಿ. ನಾಗೇಂದ್ರ ಪ್ರಸಾದ ಎಂಥ ಪ್ರಮಾಣೆ ಕಲ್ತಿದ್ದಾರೆ. ನಾವೆಲ್ಲ ಕಣ್ಣದಾಸ ಇನ್ನೊಬ್ಬ ಮತ್ತೊಬ್ಬ ಉದಯಶಂಕರ್ ಏನೋ ಹೇಳ್ತಾ ಇದ್ರು, ನಮ್ಮ ಮಕ್ಕಳ ಮುಂದೆ ಅಂಥ 100 ಹಾಡುಗಳನ್ನ ಬರೆಯುವಂಥ ಒಬ್ಬ ಮೇಧಾವಿ ನಮ್ಮ ಜೊತೆ ಇದ್ದಾರೆ. ವೆರಿ ವೆರಿ ಹ್ಯಾಪಿ ಅಂಥವೆಲ್ಲ ನಮ್ಮ ಜೊತೆ ಇರೋದು. ಇದೊಂದು ಮಾಡ್ತಿದ್ದೆ ಹೇಳಕ್ಕೆ ನಿಮ್ಮೆಲ್ಲರಿಗೂ ಶುಭವಾಗಿದೆ. ಒಳಗು ಅವ್ರ ಬಾಯಲ್ಲಿ ನನ್ನ ಉಸಿರಿನಲ್ಲಿ ಬರೆದಿರುವ ಕನ್ನಡ ಕಲಾಭಿಮಾನಿಗಳೇ ಅಂತೇಳಿ ಅವರ ವಾಯ್ಸಲ್ಲಿ ಬರುವಂಥದ್ದು. ಅಷ್ಟು ಕನ್ನಡವನ್ನ ಆರಾಧಿಸ್ತಾರೆ, ಗೌರವಿಸ್ತಾರೆ, ಪ್ರೀತಿಸ್ತಾರೆ, ಪೂಜಿಸ್ತಾರೆ ಕನ್ನಡವನ್ನ ನಮ್ಮ ಜಗ್ಗೇಶ್ ಸರ್. ಅಂತಹ ಜಗ್ಗೇಶ್ ಸರ್ಗೆ